ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಏನಪ್ಪ ವಿಷಯ ಅಂದರೆ ಗಾಡಿಗೆ ಅಂತ ಕ್ರ್ಯಾಶ್ ಕಾರ್ಡ್ಸು ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ ಐಟಮ್ಸ್ನೆಲ್ಲ ತರಿಸಿದ್ದೆ. ಅದು ಡೆಲಿವರ್ ಆಗಿದೆ. ಇದನ್ನು ಬೇಗ ಅನ್ಬಾಕ್ಸ್ ಮಾಡಿ ಡೈರೆಕ್ಟಾಗಿ ಎತ್ಕೊಂಡು ಫಿಟ್ಟಿಂಗ್ ಮಾಡ್ಸೋಕೋಣ. ಪ್ಯಾಕೇಜಿಂಗ್ ನೋಡ್ಬೋದು, ನೆಕ್ಸ್ಟ್ ಲೆವೆಲಲ್ಲಿದೆ. ಬ್ರ್ಯಾಂಡು ಇನ್ನೇನು ಕಾಣಿಸ್ತಾ ಇದೆ ನಿಮಗೆ, ಮೋಟೋ ಟಾರ್ಕ್ ಅಂತ. ಸೊ ಮೋಟೋ ಟಾರ್ಕ್ ಬ್ರ್ಯಾಂಡ್ದೇ ಜೆನ್ಯೂನ್ ಆಕ್ಸೆಸರೀಸು. ಅದು ವಿ ಸ್ಟ್ರೋಮ್ಗೆ ಅಂತಲೇ ಮಾಡಿಫೈಡ್ ಆಗಿರೋ ಆಕ್ಸೆಸರೀಸು. ಎಲ್ಲಿಂದ ತರಿಸ್ದೆ, ಹೇಗೆ ತರಿಸ್ದೆ ಅಂತ ವಿಡಿಯೋ ಲಾಸ್ಟಿಗೆ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಸೊ ಇದು ಓಪನ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡಿ ನಾನು ಸೀದಾ ನಿಮಗೆ ಫಿಟ್ಟಿಂಗ್ ಶಾಪ್ ಹತ್ರ ಸಿಗ್ತೀನಿ. ಓಕೆ, ನಾವು ಬಂದಿರೋದು ರೈಡ್ ಅಡ್ವೆಂಚರ್ ಕಸ್ಟಮ್ಸ್. ಇದು ವಿಜಯನಗರಲ್ಲಿದೆ. ನಾವಿರೋ ಏರಿಯಾ ವಿಜಯನಗರ ಅಲ್ಲ, ಹತ್ರದಲ್ಲಿ ಹುಡುಕಿ ಈ ಶಾಪು ಸಿಕ್ಕಿರೋದು. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಏನಲ್ಲ, ನಾನೇ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಬಂದಿದ್ದೀವಿ ಅಷ್ಟೇ. ಸೊ ನಾನು ನಮ್ಮ ಹುಡುಗರು ಅದನ್ನೇ ಎತ್ಕೊಂಬಂದಿದ್ದೀವಿ. ಈಗ ಫಿಟ್ಟಿಂಗ್ ಮಾಡಿಸ್ಬೇಕು ಅಷ್ಟೇ. ಸೊ ಇದ್ರದ್ದು ಅಡ್ರೆಸ್ಸು ಬೇಕಿದ್ರೆ ಶಾಪ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದ್ರು ವಿಜಯನಗರ ಸುತ್ತಮುತ್ತ ಇದ್ದವರು, ವಿ ಸ್ಟ್ರೋಮ್ಗೆ ಅಂತಲ್ಲ, ಯಾವುದೇ ಗಾಡಿದೇನೇ ಇದ್ದರು ಇವ್ರ ಹತ್ರನೇ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ನಾನು ಆನ್ಲೈನಲ್ಲಿ ತರಿಸಿದ್ದೆ ಅಷ್ಟೇ. ಸೊ ಇಲ್ಲಿ ಬಂದು ಹಾಕ್ಸಿದ್ರೆ ಅದು ಫಿಟ್ಟಿಂಗಿಗೆ ಎಕ್ಸ್ಟ್ರಾ ನೋಡ್ಬೋದು ಹೇಗಿದೆ ಕ್ವಾಲಿಟಿ ಅಂಥೇಳಿ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ನಡೆಯುತ್ತೆ. ಸ್ಕ್ರ್ಯಾಚಸ್ ರೆಸಿಸ್ಟೆಂಟ್ಗೋಸ್ಕರ ಏನು ಹಾಕ್ಸ್ತಿಲ್ಲಲ್ಲ ಕ್ರ್ಯಾಶ್ ಗಾರ್ಡ್ನ. ಸೊ ಕ್ರ್ಯಾಶ್ ಆದರೆ ಸ್ವಲ್ಪ ಇಂಜಿನ್ಗೆ, ಬಾಡಿಗೆ ಡೆಂಟ್ಸ್ ಆಗಬಾರ್ದು ಅನ್ನೋ ಒಂದು ರೀಸನಿಗೋಸ್ಕರ ಹಾಕ್ಸ್ತಿರೋದು. ನನಗೂ ಏನು ಇಷ್ಟ ಇರಲಿಲ್ಲ, ಗಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮಾರು ವೀಡಿಯೋಸ್ ನೋಡಿ ಅಲ್ಲಿ ಇಲ್ಲಿ ನೋಡಿದಾಗೆ ಒಬ್ಬೊಬ್ಬರು ಒಂದು ಒಪಿನಿಯನ್ ಕೊಟ್ಟಿದ್ರು. ಬಟ್ ಲುಕ್ ವೈಸ್ ನೋಡಿದ್ರೂ ಒಳ್ಳೆ ಲುಕ್ ಬರುತ್ತೆ. ನೋಡೋಣ, ಹಾಕ್ಸೇ ನನ್ನ ಒಪಿನಿಯನ್ ಹೇಳ್ತೀನಿ, ಹಾಕ್ಸಿದ ಮೇಲೆ ಹೇಗಿದೆ, ಏನು ಕತೆ ಏನು ಅಂಥೇಳಿ. ಫಿಟ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೋಡ್ಬೋದು ಫುಲ್ ಇಂಜಿನ್ ಕವರ್ ಆಗುತ್ತೆ. ಸೊ ಇಂಜಿನ್ಗೆ ಮೇಯ್ನಾಗಿ ಫುಲ್ ಸೆಕ್ಯೂರ್ ಆಗುತ್ತೆ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆಗಿದೆ ಆಲ್ರೆಡಿ, ಏನು ಮಾಡೋಕ್ಕಾಗಲ್ಲ. ಅದು ಶಿಪ್ಮೆಂಟ್ ಟೈಮಲ್ಲಿ ಆಗಿರುತ್ತೋ ಅಥವಾ ಅವ್ರ ಮ್ಯಾನುಫ್ಯಾಕ್ಚರ್ ಟೈಮಲ್ಲೇ ಆಗಿರುತ್ತೋ ಗೊತ್ತಿಲ್ಲ. ಈ ಮೋಟೋ ಟಾರ್ಕ್ದು ಏನಕ್ಕೆ ಚೂಸ್ ಮಾಡಿದೆ ಅಂದರೆ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ. ಸುಮಾರು ಕಡೆ ನೋಡಿದ್ದೆ, ನಾನು ಫೀಲ್ ಮಾಡಿದ್ದೆ ಮುಟ್ಟಿ. ಸೊ ಸಖತ್ತಾಗಿದೆ, ಇಷ್ಟ ಆಯಿತು. ಒಳ್ಳೆ ಬಜೆಟಲ್ಲೂ ವ್ಯಾಲ್ಯೂ ಅನಿಸ್ತು ಪ್ರೈಸ್ಗೆ. ನೋಡಿ ಏನಕ್ಕೆ ನಾವು ಫಿಟ್ಟಿಂಗ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದೆ ಅಂದರೆ, ಫಿಟ್ಟಿಂಗ್ ಮಾಡ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಈ ಥರ ಎಲ್ಲ ಮಷಿನ್ಸ್ ನಮ್ಮ ಹತ್ರನೂ ಇಲ್ಲ, ಸುಮ್ಮನೆ ಅದು ಆಗ್ತಾನೆ ಇರಲಿಲ್ಲ, ರಿಸ್ಕ್ ಆಗ್ತಿತ್ತು. ಬೇರೆ ಗ್ಯಾರೇಜಲ್ಲೂ ತೊಗೊಂಡೋಗಿ ಕೇಳಿದೆ, ಅವರೆಲ್ಲ ಗಾಡಿನ ಬಿಟ್ಟೋಗಿ ಮಾಡಿಕೊಡ್ತೀವಿ ಅಂತ ಅಂದರು. ಸೊ ಅದೆಲ್ಲ ರಿಸ್ಕ್ ಯಾಕೆ ಅಂತೇಳ್ಬಿಟ್ಟು ಕಣ್ಮುಂದೆನೇ ಆಗಲಿ ಅಂತ ಇಲ್ಲಿಗೆ ತೊಗೊಂಬಂದೆ. ನೋಡ್ಬೋದು ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ಆಗಿದೆ. ನಾನು ಬರೀ ಕ್ರ್ಯಾಶ್ ಗಾರ್ಡ್ ಮಾತ್ರ ತರಿಸಿರಲಿಲ್ಲ, ಅದ್ರ ಜೊತೆಗೆ ಸೈಡ್ ಫೂಟ್ ರೆಸ್ಟ್ ತರಿಸಿದ್ದೆ 2 ಸೈಡ್ಗೆ. ಅದು ಮೋಟೋ ಟಾರ್ಕಿಂದನೇ. ನೋಡ್ಬೋದು ಒಳ್ಳೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ, ಇಷ್ಟ ಆಯಿತು. ಆ ಪ್ರೈಸ್ ತಕ್ಕಂತೆ ಇದೆ. ಜೊತೆಗೆ ನಾನು ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ನೋಡಿ ಹೀಗಿದೆ. ಇದು ಒಳ್ಳೆ ಕ್ವಾಲಿಟಿ ಇದೆ, ಮಾತ್ರ ಹೆವಿ ಇದೆ ವೆಯ್ಟು. ಸೊ ಡಬಲ್ ಸ್ಟ್ಯಾಂಡ್ ಇಲ್ಲಲ್ಲ, ಇದೊಂದು ಯೂಸ್ಫುಲ್ಲು ಇದಕ್ಕೆ. ಸೊ ಎಲ್ಲಿಂದ ತರಿಸಿದೆ ಅಂದರೆ, ನಾನು ಈ ಮೋಟೋ ಟಾರ್ಕ್ ಕ್ರ್ಯಾಶ್ ಗಾರ್ಡ್ನ ಅಮೆಝಾನಿಂದ ತರಿಸಿದೆ. ಹೌದು, ಅದು ಅಫಿಷಿಯಲ್ ಸೆಲ್ಲರೇನೆ, ಅಮೆಝಾನಿಂದ ತರಿಸಿದೆ. ಇದನ್ನು ಫುಟ್ ರೆಸ್ಟ್ ಮತ್ತು ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ನ ಜೆನ್ಯೂನ್ ಅಫಿಷಿಯಲ್ ವೆಬ್ಸೈಟಿಂದ ತರಿಸಿದ್ದೀನಿ. ಎಲ್ಲ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಜೊತೆಗೆ ಈ ಶಾಪ್ದು ಡೀಟೇಲ್ಸ್ ಕೊಟ್ಟಿರ್ತೀನಿ. ಜೊತೆಗೆ ಇಲ್ಲೇ ನಾನು ಇದಕ್ಕೆ ನಂಬರ್ ಪ್ಲೇಟ್ ಫ್ರೇಮ್ ಕೂಡ ಹಾಕ್ಸಿದೆ, ಶೋರೂಮಿಂದ ಹಾಕಿರಲಿಲ್ಲ. ಇದು ಕೂಡ ಎಕ್ಸ್ಟ್ರಾ. ಎಲ್ಲ ಪ್ರೈಸ್ ಡೀಟೇಲ್ಸ್ ಮತ್ತು ನಾನು ಎಲ್ಲೆಲ್ಲಿ ತರಿಸಿದೆ ಅನ್ನೋದನ್ನ ಡೀಟೇಲಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.